ಹೇ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಸೊ ಇವತ್ತು ಸಿಂಪಲ್ ರೆಸಿಪಿ ಮಾಡೋಣ ಅಂಥೇಳಿ ಅಂದ್ರೆ ನಮ್ಮ ಕಡೆ ಟೈಮ್ ಇದ್ದಿದ್ದಿಲ್ಲ. ಸೊ ಏನೋ ಯೋಚನೆ ಮಾಡ್ಕೊಂಡು ಏನೋ ಒಂದು ಮಾಡೋಣ ತಡಿ ಅಂಥೇಳಿ ಬಂದೆ ಕಿಚನಿಗೆ. ಬಂದು ಫ್ರಿಜ್ ತೆಗೆದು ನೋಡಿದರೆ ಎಗ್ಸಿಂದ ಏನಾರು ಮಾಡೋಣ ತಡಿ ಅಂಥೇಳಿ ಲಘು ಆಗಬೇಕಲ್ಲ ಅನ್ನೋದಕ್ಕೆ ಎಗ್ ಬಾಯ್ಲ್ ಮಾಡೋಕ್ಕೆ ಹಾಕಿದೆ. ಇದು ನಾವು ಫ್ರೈ ಕೂಡ ಮಾಡ್ಕೋಬೋದು, ಬಟ್ ಐ ಪ್ರಿಫರ್ ಟು ಬಾಯ್ಲ್ ದ ಎಗ್. ಸೊ ಕಡಾಯಿನಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಿಯನ್ ಎಲ್ಲ ಚಾಪ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ಇದು ಉಳಿದಿದ್ದ ಎಣ್ಣೆ ಇತ್ತು, ಅದನ್ನು ಹಾಕಿದೆ ನಾನು ಆ್ಯಕ್ಚುಲಿ ಅದು ಮುಂದಿನ ದಿವಸ ವಡೆ ಹಾಕಿದ್ದೆ. ಸೊ ಅದ್ರದ್ದು ಎಣ್ಣೆ ಉಳಿದಿತ್ತು, ಯಾವುದು ವೇಸ್ಟ್ ಮಾಡಬಾರ್ದಲ್ಲ ಅನ್ನೋದಕ್ಕೆ ಹಾಕಿದೆ. ಆ್ಯಂಡ್ ಅದ್ರಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಟ್ಪಟ್ ಅನ್ನೋ ಮಟ್ಟ ತಡೀರಿ ಸ್ವಲ್ಪ. ಆಮೇಲೆ ಕರಿಬೇವು ಏನಾರು ಇದ್ರೆ ಹಾಕೋರಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಇದ್ರೆ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋರಿ. ಆ್ಯಂಡ್ ನನ್ನ ಕಡೆ ಹಸಿಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ, ಸೊ ಆನಿಯನ್ ಹಾಕ್ಬಿಟ್ಟೆ, ಚಾಪ್ ಮಾಡಿದ್ದ ಒಂದು ಆನಿಯನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ದೊಡ್ಡದಿರ್ಬೇಕು ಆನಿಯನ್, ಚಿಕ್ಕದಿದ್ರೆ 2 ಹಾಕ್ಕೋರಿ. 2 ಚಲೋತನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ಆ್ಯಂಡ್ ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದು ಬ್ರೌನಿಷ್ ಕಲರ್ ಆಗೋ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೋರಿ. ಅದಾದಮೇಲೆ ಟೊಮ್ಯಾಟೊ ಹಾಕೋರಿ. ನಾನಿಲ್ಲಿ ಅಪ್ರಾಕ್ಸಿಮೇಟ್ 3 ಟೊಮ್ಯಾಟೋಸ್ ತೊಗೊಂಡಿನಿ. ಚಿಕ್ಕ ಟೊಮ್ಯಾಟೊ ಇದ್ರೆ 4 ತೊಗೋರಿ, ದೊಡ್ಡ ಟೊಮ್ಯಾಟೊ ಇದ್ರೆ 3 ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಟೊಮ್ಯಾಟೊ ಎಷ್ಟು ಚಲೋ ಬಿದ್ದರೆ ಅಷ್ಟು ಚಲೋ ಟೇಸ್ಟ್ ಕೊಡ್ತೈತೆ. ಆ್ಯಂಡ್ ಅದು ಎಲ್ಲ ಲಘು ಕುಕ್ ಆಗಲಿ ಅಂಥೇಳಿ 2 ಸ್ಪೂನ್ ಉಪ್ಪು ಹಾಕಿದೆ, ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಕವರ್ ಮಾಡಿದೆ, ಕಲಸಿ ಕವರ್ ಮಾಡಿ. ಅರಿಶಿನೂ ಆಪ್ಷನಲ್ ಹಾಕ್ಕೊಳೋದು, ಅರಿಶಿನ ನಾನು ಹಾಗೆ ಹಾಕಿದೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಮುಚ್ಚಿ ಒಂದು 5-10 ಮಿನಿಟ್ಸ್ ಅದು ಕುದಿಲಿಕ್ಕೆ ಬಿಡಬೇಕು. ಅದು ಎಷ್ಟು ಚಲೋ ಕುದಿತೈತೆ ಅಷ್ಟು ಚಲೋ ಟೇಸ್ಟ್ ಕೊಡ್ತೈತೆ. ಸೊ ಅದು ಫುಲ್ ಮ್ಯಾಶ್ ಆಗೋ ಮಟ್ಟ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಅದಾದಮೇಲೆ ನಮ್ಗೆ ಬೇಕಾಗಿರೋ ಧನಿಯಾ ಪುಡಿ ಆ್ಯಂಡ್ ಮ್ಯಾಗಿ ಮಸಾಲ ಇರ್ತೈತಲ್ಲ, ಅದು ಮ್ಯಾಗಿ ಮಸಾಲ ಶಾಪ್ನಾಗೆಲ್ಲ ಸಿಗ್ತಾವೆ ನೋಡ್ರಿ ಇವಾಗ, ಆ ಮ್ಯಾಗಿ ಮಸಾಲ ಹಾಕ್ಕೊಂಡೇನಿ. ಆ್ಯಂಡ್ ಖಾರ ಪುಡಿ ಹಾಕ್ಕೊಂಡೇನಿ. ಖಾರ ಪುಡಿ ಆಪ್ಷನಲ್. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರೆ ಖಾರ ಪುಡಿ ಸ್ವಲ್ಪ ಹಾಕೋರಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅದಕ್ಕೆ 2 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡೇನಿ. ಸೊ ಅದನ್ನು ನಾನು ಎಲ್ಲ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ತೀನಿ ನಾನು, ಅದು ಫುಲ್ ಗಟ್ಟಿ ಇರ್ತೈತಲ್ಲ ಅಂತ. ಇವಾಗ ಮ್ಯಾಗಿ ಮಸಾಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದೆ. ಆ್ಯಂಡ್ ನಾನು ವಾಟರ್ ಹಾಕಿ ತೋರಿಸಿಲ್ಲ, ಬಟ್ 1 ಲೋಟ ಅಷ್ಟು ವಾಟರ್ ಹಾಕಿದೆ ನಾನು. ಹಾಕಿ ಆಮೇಲೆ ನಾವು ಕುದಿಸಿದ್ದು ಮೊಟ್ಟೆ ಐತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡೇನಿ. ನಾವು ಕಟ್ ಮಾಡಿ ಹಾಕ್ಕೊಳೋದು ಇಷ್ಟ ಇಲ್ಲ ಅಂತಂದ್ರೆ ಹಂಗೆ ಮೊಟ್ಟೆಗೆ ಒಂಚೂರು ಹೋಲ್ಸ್ ಟೈಪ್ ಫೋಕ್ ಸ್ಪೂನಿಂದ ಹೋಲ್ಸ್ ಟೈಪ್ ಮಾಡ್ಕೊಂಡು ಹಂಗೆ ಹಾಕ್ಕೋಬೋದು. ನಂಗೆ ಹಿಂಗೆ ಇಷ್ಟ, ಹಾಗಾಗಿ ಹಿಂಗೆ ಹಾಕ್ಕೊಂಡೆ. ಯಾಕಂದ್ರೆ ಅದರೊಳಗೆಲ್ಲ ಹೋಗುತ್ತಲ್ಲ ಫ್ಲೇವರ್ ಎಲ್ಲ, ಮೊಟ್ಟೆಯೊಳಗೆಲ್ಲ ಹೋಗುತ್ತಲ್ಲ, ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಕ್ಕೊಂಡು ಒಂದು 10 ನಿಮಿಷ ಆದಮೇಲೆ ಅದನ್ನು 10 ನಿಮಿಷ ಕೂಡ ಅಲ್ಲ, 5 ನಿಮಿಷ ಆದಮೇಲೆ ಕ್ಲೋಸ್ ಮಾಡಿ 5 ನಿಮಿಷ ಆದಮೇಲೆ ಬಂದ್ ಮಾಡಿಬಿಡ್ಬೇಕು. ಬಂದ್ ಮಾಡಿ ಚಾಪ್ಡ್ ಕೊರಿಯಾಂಡರ್ ಹಾಕ್ಕೊಂಡು ಅದನ್ನು ಸರ್ವ್ ಮಾಡ್ಕೊಂಡು ತಿನ್ಬೇಕು. ಅದು ಬಿಸಿ ಅನ್ನೋದಾಗ ತಿಂದ್ರೆ ಫುಲ್ ಮಸ್ತ್ ಇರ್ತೈತೆ, ಟೇಸ್ಟ್ ಕೂಡ ಮಸ್ತ್ ಇರ್ತೈತೆ. ಎಲ್ಲರೂ ಟ್ರೈ ಮಾಡಿರಿ. ಬಾಯ್ ಗಾಯ್ಸ್.